ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದೀನಿ. ಒಳ್ಳೆಯದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತಿದೀವಿ. ಒಳ್ಳೆಯವ್ರ ಬಗ್ಗೆ ಮಾತಾಡೋಣ ಇವತ್ತು. ಅವನ ಬಗ್ಗೆ ಕೋರ್ಟ್ ವಿಚಾರ ನಿಮ್ಗೆ ಹೇಳಿದೀನಿ, ಹಾಗಾಗಿ ನೀವು ಮಾತಾಡಕೋಬೇಡಿ. ಕುಮಾರಣ್ಣ ನೋಡಿ ಒಂದ್ ತಿಳ್ಕೊಳ್ಳಿ, ಈ ಕರ್ನಾಟಕದಲ್ಲಿ ಎಲ್ಲರನ್ನು ಕೂಡ ಅಣ್ಣ ತಮ್ಮ ಅಂತ ಕರೆದು ಬ್ರದರ್ ಅಂತ ಕರೆಯುವಂತ ಇವತ್ತು ಬ್ರೋ ಅನ್ನೋ ಲಿಂಗೋ ಇದೆ. ಆದ್ರೆ ಭಾರತ ರಾಜಕಾರಣದಲ್ಲಿ ಎಲ್ಲರನ್ನೂ ಕೂಡ ಬ್ರದರ್ ಅಂತ ಕರೀಲಿಕ್ಕೆ, ಎಲ್ಲರನ್ನು ಅಣ್ಣ ತಮ್ಮಂದಿರ್ತಾರ ಅಂತಃಕರಣದಿಂದ ಮಾತಾಡಿಸುವಂತದನ್ನ, ಆ ಪ್ರವೃತ್ತಿಯನ್ನ ಮೇಲ್ಪಂಕ್ತಿಯನ್ನ ಹಾಕಿ ಕೊಟ್ಟಂತವ್ರು ಕುಮಾರಣ್ಣ. ಅವ್ರನ್ನ ಇವತ್ತು ಕೂಡ ಅವ್ರು ಬಂತು ಅಂದ್ರೆ ಜನ ಯಾಕೆ ವಿಶ್ವಾಸ ಇಡ್ತಾರೆ ಅಂದ್ರೆ, ಬಡ್ಡಿ ಮನ್ನಾ ಮಾಡಿದವ್ರು ಅವರು, ಸಾಲ ಮನ್ನಾ ಮಾಡಿದವ್ರು ಅವರು, ಈ ಲೇವಾದೇವಿಯವರ ಕಾಟನ್ನು ಹೊಡೆಯಲಿಕ್ಕೆ ಅಂತ ಹೊರಟಂತವ್ರು ಅವರು, ಸಾಕಷ್ಟು ಒಳ್ಳೆ ಕೆಲಸವನ್ನ ಮಾಡಿದವರು ಕುಮಾರಣ್ಣ. ಆ ವ್ಯಕ್ತಿ ಇವತ್ತು ರೈತರ ಪರವಾಗಿ ನಿಂತಿದ್ದಾರೆ ಅಂದ್ರೆ ಅವರ ಮಾತನ್ನ ರೈತರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ರೈತರಿಗೆ ಒಳ್ಳೇದನ್ನ ಅವ್ರ ಕುಟುಂಬ ಮಾಡಿದೆ. ಇವತ್ತು HD ದೇವೇಗೌಡರನ್ನ ನಾವು ಮರೆಯಕ್ ಸಾಧ್ಯ ಇದೆಯಾ? ಇವತ್ತು ಈ ಭಾಗದಲ್ಲಿ ಕಾವೇರಿ ನೀರನ್ನು ಉಳಿಸ್ಕೊಡೋದಿರ್ಬೋದು, ಕಣ್ವ ಡ್ಯಾಮಿನ ವಿಚಾರ ಇರ್ಬೋದು, ಯಗಚಿ ಇರ್ಬೋದು, ಹೇಮಾವತಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ, ನೀರಾವರಿ ವಿಷಯದಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರಿಗೆ ಸರಿಸಾಟಿಯಾದಂತ ಇನ್ನೊಬ್ಬ ನಾಯಕ ಇಲ್ಲ. ಆ ಕೌಟುಂಬಿಕ ಹಿನ್ನೆಲೆ ಹಂಗೆ ಇದೆ. ಆ ಹಿನ್ನೆಲೆಯಿಂದ ಬಂದಂತಹ ಕುಮಾರಣ್ಣನು ಕೂಡ ರೈತರ ಬಗ್ಗೆ ಅಂತಃಕರಣ ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಅವ್ರು ಇವತ್ತು ರೈತರ ಭೂಮಿಯನ್ನು ಕಿತ್ಕೊಳ್ಳುವ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ. ಆ ವಿಚಾರಕ್ಕೆ ಸೀಮಿತವಾಗಿ ಮಾತನಾಡಬೇಕೆ ಹೊರತು ಯಾರೋ ಏನೇನೋ ಮಾತಾಡೋದು ಬಂದಿರ್ತಾರೆ. ಈ ತರ ಏನೋ ಒಂದೊಂದ್ಸರಿ ಪರಿಸ್ಥಿತಿಯ ಶಿಶುಗಳು, ಅದೇ ರೀತಿನಲ್ಲಿ ಈ ಗ್ಯಾರಂಟಿ ಸ್ಕೀಮ್ ನಲ್ಲಿ ಬಂದಿರ್ತಾರೆ, ಹುಟ್ಟಿರ್ತಾವ ಒಂದೊಂದು, ಅವೆಲ್ಲ ಹಿಂಗ್ ಮಾತಾಡ್ತಿರ್ತವೆ. ಓಕೆ, ಗೊತ್ತಿಲ್ಲ, ಇನ್ ಮುಂದಿಲ್ಲ ಗೊತ್ತಿಲ್ಲ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿರುವಂತ ಬಲಿಜರು ಇರ್ಬೋದು, ಗೌಡ್ರು ಇರ್ಬೋದು, ನೆಕ್ಸ್ಟ್ ಇನ್ನು ಠೇವಣಿನೂ ಬರದಂಗೆ ನೋಡ್ಕೊಳ್ಳೋ ಕೆಲಸ ಮಾಡ್ತಾರೆ. ಆದ್ರೆ ನಾನು ಈ ತರ ಸಾರ್ವಜನಿಕ ಜೀವನದಲ್ಲಿ 40 ವರ್ಷ 50 ವರ್ಷ ರಾಜಕೀಯ ಅನುಭವ ಹೊಂದಿರೋರನ್ನ ತುಚ್ಛವಾಗಿ ಏಕವಚನದಲ್ಲಿ ನಿಂದಿಸುವಂಥದ್ದು, ಅವರ ಏನೋ ಒಂದು ವಿಶ್ವಾಸಾರ್ಹತೆಯನ್ನ, ಅವರ ಕ್ರೆಡಿಬಿಲಿಟಿನ, ಕ್ರೆಡೆನ್ಶಿಯಲ್ಸ್ ಅನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಯಾವುದೇ ಯುವ ರಾಜಕಾರಣಿಗಳು ಮಾಡಕ್ ಹೋಗ್ಬಾರ್ದು. ತಾರ್ಕಿಕವಾಗಿ ವಸ್ತುನಿಷ್ಠವಾಗಿ ಟೀಕೆ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದ್ರೆ ಯಾವ್ದ ಕಿತ್ತೋಗಿರೋ ತೆಲುಗು ಫಿಲ್ಮ್ ನೋಡ್ಕೊಂಡು ಬಂದಿರುವಂತ ಕಳಪೆಗಳು ಅಲ್ಲಿ ಏನೋ ಕೂತ್ಕೊಂಡು ಹಿಂಗೆ ಡೈಲಾಗ್ ಹೊಡೆಯೋದು, ಇನ್ನೊಂದು ಅದೇನ್ರಿ ಅದು ಮೊಟ್ಟೆ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತಂತೆ, ಒಳಗಡೆಯಿಂದ ಹೊಡೆದ್ಬಿಟ್ರೆ ಅದು ಮರಿ ಆಗುತ್ತಂತೆ. ಏನ್ ಶಾಲೆಗೆ ಹೋಗೋ ಮಕ್ಳು ಇರ್ತಾರಲ್ಲ ಇಲ್ಲಿ, ಇಂಥವ್ರ ತರ ಮಾತಾಡೋರು. ಇವ್ರ ಮಾತನ್ನೆಲ್ಲ ದಯವಿಟ್ಟು ಮೀಡಿಯಾದ ಬಂಧುಗಳು ಕೂಡ, ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಯಾರು ಸಿಗ್ತಾರೆ. ಹಿಂದೆ ಒಬ್ಬ ಹರಿಶ್ಚಂದ್ರ ಗೌಡ ಅಂತ ಇದ್ದ, ಅವನಿಲ್ಲ ಇವತ್ತು. ಇನ್ನೊಬ್ಬ ಬಂದಿದ್ದಾನೆ ಗಿರಾಕಿ, ಅವನ ಬಗ್ಗೆ ಕೇಳಕ್. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.